ಪಹಲ್ಗಾಮ್ ದಾಳಿ ನಡೆದು ಹೆಚ್ಚು ಕಡಿಮೆ 10 ದಿನಗಳಾದವು. ಪ್ರತಿಕಾರಕ್ಕೆ ಈಗ ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ರಕ್ತ ಕೂಡ ಕುದೀತಾ ಇದೆ. ಯಾವ ರೀತಿ ಪ್ರತಿಕಾರ ನಡೆಯಲಿದೆ ಅನ್ನೋ ಕುತೂಹಲ ಕೂಡ ಇದೆ. ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ಸೇನೆಯೂ ಕೂಡ ಪರೋಕ್ಷ ಸಂದೇಶವನ್ನ ಕಳಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಭಾರತದ ಮೇಲೆ ಎಂದೂ ಆರದ ಗಾಯವಾಗಿ ಉಳಿದುಕೊಂಡಿದೆ. ಯಾವುದೋ ರಣಹೇಡಿಗಳು ಯಾವುದೇ ಭಯವಿಲ್ಲದೆ ಒಳಗೆ ಬಂದು ಧರ್ಮವನ್ನ ಕೇಳಿ ಕೇಳಿ ಗುಂಡಿಟ್ಟು 26 ಜನರನ್ನ ಹತ್ಯೆ ಮಾಡಿ ಯಾರಿಗೂ ಸಿಗದಂತೆ ಹೊರಟು ಹೋಗುತ್ತಾರೆ ಅಂದ್ರೆ ಯಾರ ರಕ್ತ ಕುದಿಯೋದಿಲ್ಲ ಹೇಳಿ? ಕುದಿಯುವ ರಕ್ತವನ್ನ ಮೈಯಲ್ಲಿಟ್ಕೊಂಡೇ ಜನರು ಪ್ರತಿಕಾರಕ್ಕೆ ಹಾತೊರೆಯುತ್ತಿದ್ದಾರೆ. ಅದಕ್ಕೆ ನಿದರ್ಶನವಾಗಿ ಸೇನೆ ಒಂದು ಪರೋಕ್ಷ ಸಂದೇಶ ಕೊಟ್ಟಿದೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ವಾಯುಪಡೆಯ ಯುದ್ಧ ತಾಲೀಮು. ರಫೇಲ್, ಮಿಗ್, ಜಾಗ್ವಾರ್, ಮಿರಾಜ್ ಏಕಕಾಲಕ್ಕೆ ಯುದ್ಧಾಭ್ಯಾಸ. ಮಿಸ್ಟರ್ ಶಹಬಾಜ್ ಶರೀಫ್, ನಿನ್ನ ದೇಶಕ್ಕೊಂದು ಉತ್ತರ ಸಿದ್ಧವಿದೆ ಎಂಬ ಸಂದೇಶವನ್ನ ಸೇನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ರವಾನಿಸುತ್ತಲೇ ಇವೆ. ಇಂದು ಕೂಡ ಒಂದು ಸಂದೇಶ ರವಾನೆಯಾಗಿದೆ. ಭಾರತೀಯ ವಾಯುಸೇನೆ ಗಂಗಾ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಯುದ್ಧಾಭ್ಯಾಸ ಮಾಡುವ ಮೂಲಕ ಪಾಕ್ ನಿನಗೆ ಸದ್ಯದಲ್ಲಿಯೇ ಕಾದಿದೆ ಎಂಬ ಸಂದೇಶ ನೀಡಿದೆ. ರಫೇಲ್, ಮಿರಾಜ್, ಮಿಗ್ ಮತ್ತು ಜಾಗ್ವಾರ್ ಯುದ್ಧ ವಿಮಾನಗಳು ಈ ಯುದ್ಧಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದುವು. ಪಾಕಿಸ್ತಾನಕ್ಕೆ ಮತ್ತೊಂದು ಮರ್ಮಾಘಾತ. ಪಾಪಿ ದೇಶಕ್ಕೆ ಪೋಸ್ಟಲ್ ಸರ್ವಿಸ್ ಬ್ಯಾನ್. ಈಗಾಗಲೇ ಪಾಕಿಸ್ತಾನವನ್ನ 5 ರಾಜತಾಂತ್ರಿಕ ತಂತ್ರಗಳಿಂದ ಕಟ್ಟಿ ಹಾಕಿರುವ ಕೇಂದ್ರ ಸರ್ಕಾರ ಈಗ ಮತ್ತೊಂದು ಆಘಾತ ನೀಡಿದೆ. ಪಾಕಿಸ್ತಾನಕ್ಕೆ ಪೋಸ್ಟಲ್ ಸರ್ವಿಸ್ ಬ್ಯಾನ್ ಮಾಡಿದೆ. ಈ ಮೂಲಕ ಭಾರತದೊಂದಿಗೆ ನಡೆಯುತ್ತಿದ್ದ ಸಣ್ಣ ಪುಟ್ಟ ವ್ಯಾಪಾರಿಗಳ ನಡುವಿನ ಸಂವಹನದ ಒಂದು ಕೊಂಡಿಯನ್ನೇ ಕಳಚುವ ಮೂಲಕ ಮರ್ಮಾಘಾತ ನೀಡಿದೆ. ಕಾಶ್ಮೀರ ಕಣಿವೆಯಲ್ಲಿ ಹಮಾಸ್ ಉಗ್ರರ ಹೆಜ್ಜೆ ಗುರುತು. ಭಾರತ ಗುಪ್ತಚರ ಇಲಾಖೆ ಒಂದು ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ನೀಡಿದೆ. ಪಹಲ್ಗಾಮ್ ದಾಳಿಯ ಹಿಂದೆ ಹಮಾಸ್ ಉಗ್ರರ ನೆರಳು ಇದೆ ಎಂದು ಹೇಳಿದೆ. ಈ ದಾಳಿ ನಡೆಯುವ 2 ತಿಂಗಳ ಹಿಂದೆ ಹಮಾಸ್ ಉಗ್ರರು ಜೈಷ್ ಇ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದ ಉಗ್ರರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಥಸಂಚಲನ ನಡೆಸಿದ ಮಾಹಿತಿ ಸಿಕ್ಕಿದ್ದು, ಇಸ್ರೇಲ್ನಿಂದ ಇಂಡಿಯಾದತ್ತ ಹಮಾಸ್ ತನ್ನ ಬೇರುಗಳನ್ನ ವಿಸ್ತರಿಸುತ್ತಿದೆಯಾ ಎಂಬ ಅನುಮಾನ ಮೂಡುತ್ತಿದೆ. ಇತಿಹಾಸದಲ್ಲೇ ಮೊದಲ ಬಾರಿ ಪಾತಾಳಕ್ಕೆ ಕುಸಿತ. ಪಾಕ್ ಕೈಯಲ್ಲಿ ಈಗಾಗಲೇ ಭಿಕ್ಷಾ ಪಾತ್ರೆ ಬಂದು ಕುಳಿತುಕೊಂಡಿದೆ. ಪಾಕಿಸ್ತಾನದ ಷೇರು ಮಾರುಕಟ್ಟೆ ಇತಿಹಾಸದಲ್ಲಿಯೇ ಮೊದಲ ಬಾರಿ ಪಾತಾಳಕ್ಕೆ ಕುಸಿದಿದೆ. ಏಪ್ರಿಲ್ 23ರಿಂದ ಏಪ್ರಿಲ್ 30ರೊಳಗೆ ಸುಮಾರು 7100 ಅಂಕಗಳ ಪತನವನ್ನ ಪಾಕಿಸ್ತಾನ ಕಂಡಿದೆ. ಹೊಟ್ಟೆಗೆ ಹಿಟ್ಟು, ಕುಡಿಯಲು ನೀರು, ಮೈಗೆ ಬಟ್ಟೆ ಏನೂ ಇಲ್ಲದಿದ್ದರೂ ಮೈತುಂಬಾ ಸೊಕ್ಕೊಂದನ್ನ ತುಂಬಿಕೊಂಡಿರುವ ಪಾಕ್ಗೆ ತುಂಬಿಕೊಂಡಿರುವ ಸೊಕ್ಕು ಇಳಿಯುವಂತ ಹೊಡೆತ ಬೀಳುತ್ತಿವೆ. ಆದ್ರೆ ಜನ ನಿರೀಕ್ಷಿಸುತ್ತಿರುವ ಆ ಒಂದು ದೊಡ್ಡ ಪ್ರತಿಘಾತ ಯಾವಾಗ ಎಂಬ ಪ್ರಶ್ನೆ ಜನರಲ್ಲಿ ಇನ್ನೂ ಉಳಿದಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.